ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಬುರುಡೆ ರಹಸ್ಯ ಒಂದೊಂದಾಗಿ ಹೊರಬರ್ತಿದೆ. ಎಷ್ಟು ದಿನ ಧರ್ಮಸ್ಥಳದ ಬೆಳ್ತಂಗಡಿ SIT ಕಚೇರಿಯಲ್ಲಿ ತನಿಖೆ ನಡೆಯುತ್ತಿದೆ. ಇಂದು ಬೆಂಗಳೂರಿಗೆ ವ್ಯಾಪಿಸಿದೆ. ಪೀಣ್ಯದಲ್ಲಿರೋ ಟಿ ಜಯಂತ್ ನಿವಾಸದಲ್ಲಿ ಚಿನ್ನಯ್ಯ ಸಮ್ಮುಖದಲ್ಲಿ ಮಹಜರು ನಡೆಸಲಾಗ್ತಿದೆ. ಈ ಹೊತ್ತಿನವರೆಗೂ ಸ್ಥಳ ಮಹಜರು ನಡೆಯುತ್ತಲೇ ಇದೆ. ಈ ಮಧ್ಯೆ ಟಿ ಜಯಂತ್ ಟಿವಿ ನನಗೆ ಸ್ಫೋಟಕ ಮಾಹಿತಿಯನ್ನ ಹೇಳಿದ್ದಾನೆ. SIT ಅಧಿಕಾರಿಗಳು ಈಗಾಗಲೇ ಪೀಣ್ಯದಲ್ಲಿರ್ತಕ್ಕಂಥ ಜಯಂತ್ ಮನೆಗೆ ಚಿನ್ನಯ್ಯನನ್ನ ಕರೆತಂದಿರ್ತಕ್ಕಂಥ ಚಿನ್ನಯ್ಯನಿಗೆ ಬುರುಡೆಯನ್ನು ನೀಡಿದಂಥದ್ದು. ಆ ಬಳಿಕ ಬುರುಡೆಯನ್ನು ತೆಗೆದುಕೊಂಡು ಆ ಕೋರ್ಟ್ಗೆ ತೆರಳಿ ಬುರುಡೆ ರಹಸ್ಯ ಕೆದಕ್ತಿರೋ SIT ಅಧಿಕಾರಿಗಳು ಒಂದೊಂದೇ ಮಾಹಿತಿಯನ್ನ ರಿವೀಲ್ ಮಾಡ್ತಿದ್ದಾರೆ. ಏಪ್ರಿಲ್ ತಿಂಗಳಲ್ಲೇ ಬುರುಡೆ ಹಿಡಿದು ಸೇಲಂನಿಂದಲೇ ಬಂದಿದ್ದ ಚಿನ್ನಯ್ಯ ಮಟ್ಟಣ್ಣನವರ್ ಭೇಟಿಯಾಗಿದ್ರು. ಬಳಿಕ ಜಯಂತ್ರನ್ನ ಕರೆಸಿ ಚಿನ್ನಯ್ಯಗೆ ಪರಿಚಯಿಸಲಾಗಿತ್ತು. ಮೇ 2ರಂದು ಬುರುಡೆ ಹಿಡಿದು ದೆಹಲಿಗೆ ತೆರಳಲಾಗಿತ್ತು. ಅಲ್ಲಿ ಆಗದೇ ಇದ್ದಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ವಕೀಲರ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ರು. ಚಿನ್ನಯ್ಯ, ಸುಜಾತ, ಜಯಂತ್, ಮಟ್ಟಣ್ಣನವರ್ ಸಭೆ ನಡೆಸಿದ್ರು. ನೀನು ಸತ್ಯ ಹೇಳ್ತಿದ್ದೀಯಾ ತಾನೇ ಅಂತಾನೋ ವಿಡಿಯೋ ಮಾಡಿದ್ರು. ಹೌದು, ಧರ್ಮಸ್ಥಳದಿಂದಲೇ ತಂದ ಬುರುಡೆ ಅಂತ ಚಿನ್ನಯ್ಯ ಹೇಳಿದ್ದ. ಇದೆಲ್ಲವನ್ನೂ SIT ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದ. ಅದರಂತೆ ಇದೀಗ ಚಿನ್ನಯ್ಯನ ಸಮೇತವೇ SIT ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ. ನಕಲಿ ಬುರುಡೆಯನ್ನ ಸಾಮಾಜಿಕ ಹೋರಾಟಗಾರ ಟಿ ಜಯಂತ್ ಮನೆಯಲ್ಲಿ ಚಿನ್ನಯ್ಯ ಇಟ್ಟಿದ್ದ ಅನ್ನೋ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಇದೇ ಆಧಾರದ ಮೇಲೆಯೇ ಬೆಂಗಳೂರಿನ ಪೀಣ್ಯದಲ್ಲಿರೋ ಮಿನಿ ಕಾಲೋನಿಯ ಜಯಂತ್ ಬಾಡಿಗೆ ಮನೆಗೆ SIT ಎಂಟ್ರಿ ಕೊಟ್ಟಿದೆ. 2-3 ಗಂಟೆ ಇಂಚಿಂಚೂ ಜಾಲಾಡಿದ SIT ಚಿನ್ನಯ್ಯ ಮುಖಕ್ಕೆ ಮಾಸ್ಕ್ ಹಾಕಿ ವಿಡಿಯೋವನ್ನ ಚಿತ್ರೀಕರಿಸಿಕೊಂಡಿದೆ. ಸೋಕೋ ಟೀಮ್ ಕೂಡ ಪರಿಶೀಲನೆ ನಡೆಸಿದೆ. ಜಯಂತ್ ಟಿ ನಿವಾಸದಲ್ಲಿ SIT ಮಹಜರು ವೇಳೆಯೇ ಮತ್ತೊಂದು ಸ್ಫೋಟಕ ಅಂಶ ರಿವೀಲ್ ಆಗಿದೆ. TV9 ಜೊತೆ ಮಾತನಾಡಿದ ಟಿ ಜಯಂತ್ ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದು ನಿಜ ಅಂತ ಹೇಳಿದ್ದಾರೆ. ಅಲ್ಲದೆ ಚಿನ್ನಯ್ಯ 3 ದಿನ ನನ್ನ ಬೆಂಗಳೂರು ಮನೆಯಲ್ಲಿದ್ದ ಅಂತಾನು ಹೇಳಿದ್ದಾರೆ. 4 ತಿಂಗಳ ಹಿಂದೆ ಹೌದು, ನಾನು ಕರ್ಕೊಂಡು ಬಂದ್ರು. ಹೌದು, ಯಾವ್ದನ್ನು ಬಂದಿದ್ದ ವಕೀಲ ಹತ್ರ ಹೋಗಿ ಅವನಿಗೆ ಇರ್ಲಿಕ್ಕೆ ಜಾಗ ಕೊಟ್ಟೆ. ಕರ್ಕೊಂಡು ಬಂದರೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದೀನಿ. ಆ ನಂತರ ಡೆಲ್ಲಿಗೆ ಹೋಗುವಾಗ ಬುರುಡೆ ಇಟ್ಕೊಂಡು ಬಂದಿದ್ದ. ಅದು ನನ್ನ ತಪ್ಪು. ನನಗೆ ಇಷ್ಟೊಂದು ದೊಡ್ಡ ವಿಷಯ ಅಂತ ಗೊತ್ತಿರಲಿಲ್ಲ. ಅವತ್ತಿಂದ ನಾನು ಅವ್ರಿಗೆ ಒಟ್ಟಿದ್ದೆ. ಅಂದ್ರೆ ಜಾಸ್ತಿ ಏನಿಲ್ಲ, ಮತ್ತೆ ಜಾಸ್ತಿ ವಿಷಯ ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ. ಏನು ವಕೀಲ ಆಯ್ತು ಅವನಾಯ್ತು. ನಾನು ಕರ್ಕೊಂಡು ಹೋಗೋದು, ಕರ್ಕೊಂಡು ಗಾಡಿ ನಮ್ಮ ಆಟೋ ಬುಕ್ ಮಾಡೋದು, ಅದ್ರಲ್ಲಿ ಹೋಗೋದು, ಕರ್ಕೊಂಡು ಬೈಕಲ್ಲೂ ಹೋಗಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವನ ಸೇಫ್ಟಿ ನೋಡ್ಬೇಕು. ಆ ಒಂದು ಇದರಲ್ಲಿ ಅವನ್ನ ಸ್ವಲ್ಪ ಹೊರಗಿನ ಪ್ರಪಂಚ ತೋರಿಸ್ದಂಗೆ ವಕೀಲ ಹತ್ರ ಕರ್ಕೊಂಡು ಬಂದಿದ್ದೆ. ಅವತ್ತು 2 ದಿನ ಏನೋ ಇದ್ದಪ್ಪ. ಮನೆಯವ್ರು ನಾನು ಕೇಳಿದೆ ಏನು ಎಷ್ಟು ದಿನ, ಅವ್ರು ಹೇಳಿದ್ರು 2 ದಿನ ಇದ್ರ ಅಂತ ಹೇಳಿದ್ರು. ಅದು 2-3 ದಿನ ಅಷ್ಟೇ ಕೆಲಸ ಮಾಡಿದೀವಿ. ಅವನಿಗೆ ಊಟನೂ ಹಾಕಿದ ನಮ್ಮ ಮನೆಯವರು. ಸುಪ್ರೀಂ ಕೋರ್ಟ್ಗೆ ಬುರುಡೆ ಕೊಡೋ ಪ್ಲಾನ್ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರ್ಲಿಲ್ಲ ಅಂತಾನು ಜಯಂತ್ TV9ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಯಾರ್ಯಾರು ಕರ್ಕೊಂಡು ಹೋಗಿದ್ರಿ ದಿಲ್ಲಿಗೆ? ಒಂದು ಭೀಮಾ ಅಂತ ಹೇಳಿದ್ವಿ. ಭೀಮಾ, ಸುಜಾತ, ನಾನು, ಗಿರೀಶ್ ಮಟ್ಟನವರು ಹೋಗಿರೋದು. ಅವಾಗ ಇದನ್ನ ಇವಾಗ ತಗೊಂಡು ಹೋಗಿರೋದು ನಾನು ಬೇರೆ ಯಾವುದಕ್ಕಲ್ಲ. ಇವಾಗ ಕರ್ಕೊಂಡು ಹೋಗಾಗ ಇವರೊಟ್ಟಿಗೆ ಬನ್ನಿ ಅಂತ ಹೇಳುವಾಗ ಒಂದನೇದಾಗಿ ನಾನು ಸೇಫ್ಟಿಗೆ, ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದನ್ನು ಕೊಡ್ಬೇಕಂತಿತ್ತು ತೋರಿಸಲಿಕ್ಕೆ. ಇದಕ್ಕೆ ತಗೊಂಡು ಹೋಗಿರೋದು ಹೊರತು ಬೇರೆ ಯಾವುದೇ ವಿಷಯಕ್ಕೂ ಅಲ್ಲ. ಬಾಡಿಗೆ ಕಾರಿನಲ್ಲಿ ನಾವು ದೆಹಲಿಗೆ ಹೋಗಿದ್ವಿ. ದೆಹಲಿಯಲ್ಲಿ ನಾವು ಯಾರನ್ನು ಭೇಟಿಯಾಗಿರಲಿಲ್ಲ. ಬುರುಡೆಯನ್ನ ತಂದಿದ್ದು ಅವನೇ ಅಂತಾನು ಜಯಂತ್ ತಿಳಿಸಿದ್ದಾರೆ. ಇಲ್ಲ, ಡೆಲ್ಲಿಯಲ್ಲಿ ಯಾರಿಗ ಕೇಳಿಲ್ಲ. ಅಲ್ಲಿ ಅವ್ರದ್ದು ರಾಮ ಮಂದಿರ ಇತ್ತು, ಅಲ್ಲಿ ಇಟ್ಟಿದ್ವಿ. ತಿರ್ಗಾ ಕಾರಲ್ಲಿ ಹೋದೆ. ಸರ್ವೋಚ್ಚ ನ್ಯಾಯಾಲಯ ಒಳಗೆ ನಾನು ಹೋದೆ. ಒಳಗೆ ಹೋಗಿಲ್ಲ, ಗೇಟಿಂದ ಈ ಕಡೆ ಕಾರಲ್ಲಿ ಹೋಗಿದ್ರ? ಕಾರಲ್ಲಿ, ಬಾಡಿಗೆ ಕಾರಲ್ಲಿ ಮಾಡಿ ಹೋಗ್ಬೇಕು. ಅಲ್ಲಿಂದ ತಿರ್ಗಾ ಓಕೆ ಅಂತ ಹೇಳಿ ತಿರ್ಗಾ ಬಂದೆ. ತಿರ್ಗಾ ತಂದು ಅದೇ ತರನೇ ಮಹೇಶನ ಮನೆಗೆ ಇಟ್ಟೆ. ನಂದು ಕೆಲಸ ಇಷ್ಟು ಮಾಡಿದೀನಿ. ಮತ್ತೆ ಅಲ್ಲಿಂದ ಕಾಡಿನ ತಂದಿರೋದು, ಮೆಡಿಕಲ್ ತಂದಿರೋದು, ಅಲ್ಲ ಲ್ಯಾಬ್ ಇಂದ ತಂದಿರೋದು, ಇದು ಯಾವುದು ಇಲ್ಲ. ಬುರುಡೆ ತಂದಿದ್ಯಾರು ಫಸ್ಟ್? ಅದು ಅವನೇ ತಗೊಂಡ್ ಬಂದಿದ್ದ. ಅವನೇ ತಂದ. ಅದನ್ನ ಹೇಳಿದ್ರಲ್ಲ ನಿನ್ನೆ, ಗಿರೀಶನ್ನ ಹೇಳಿದ್ರಲ್ಲ ಆ ಟೈಮ್ಸ್ ಮ್ಯಾಚ್ ಮಾಡಿ ಅಂತ. ಗಿರೀಶನ್ನ ಮತ್ತೆ ಇವರು ಇಬ್ಬರು ಅಲ್ಲೇ ಎಲ್ಲೋ ಅಂತ ಗೊತ್ತಿಲ್ಲ, ಅಲ್ಲಿ ನನ್ನ ಟವರ್ ಲೊಕೇಶನ್ ಮ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ಡೇಟು ಏನಂತೆಲ್ಲ ನೋಡಿ ಅವ್ರು ತಂದು ಕೊಟ್ಟರು ಹೌದಂತ ಅವ್ರು ಒಪ್ಕೊಂಡಿದಾರಲ್ಲ. ಚಿನ್ನಯ್ಯ ತುಂಬಾ ಆಟ ಆಡ್ತಿದ್ದಾನೆಂದ ಜಯಂತ್ ಚಿನ್ನಯ್ಯನೇ ಜಾಗ ಚೇಂಜ್ ಮಾಡಿ ತೋರಿಸ್ತಿದ್ದಾನೆ. ಹೇಳಿದ್ರೆ ಜೈಲು ಪಾಲಾಗ್ತೀಯ ಅಂತ ಯಾರಾದ್ರೂ ಹೇಳಿರಬಹುದೆಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅವ 100% ಅವ ತೋರಿಸೋ ಜಾಗ ಎಲ್ಲ 100% ಮೆಟೀರಿಯಲ್ ಇದೆ. ಅದ್ರ ಜಾಗ ಚೇಂಜ್ ಮಾಡಿ ತೋರಿಸ್ತಾ ಇದ್ದಾನೆ.
ಅವನೇ ಜಾಗ ಅವನ್ನೇ ತೋರಿಸ್ತಾ ಇದ್ದಾನೆ. ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳಿ ಪ್ರತಿಯೊಬ್ರು ಹೇಳ್ತಾರೆ. ಯಾಕೆ ಹಿಂಗೆ? ಯಾಕೆಂದ್ರೆ ಗೊತ್ತಿಲ್ಲ. ಅದ ಸ್ಟಾರ್ಟಿಂಗ್ ಹೋಗುವಾಗ ಯಾರಾದ್ರೂ ಅಲ್ಲಿಂದ ಭಯ ಬೀಳಿಸ್ತಾರಾ, ನಿಮಗೆ ಹೇಳಿ ಏನೋ ಸಿಕ್ಕ ನೀನು ಜೈಲ್ ಅಂತ ಹೇಳಿರ್ಬೋದಾ, ಈ ರೀತಿಯಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಾವು ಜಾಗ ಎಲ್ಲ ಚೇಂಜ್ ಮಾಡಿ ತೋರಿಸ್ತಾ ಇರೋದು. ಅವ ತುಂಬಾ ಆಟ ಆಡ್ತಾ ಇದ್ದಾನೆ. ಆದ್ರೆ ನಾವೊಂದು ವಿಷಯ ಹೇಳ್ತೀನಿ, ಇಂದಿಗೂ ಅವತ್ತು ಇವತ್ತು ಹೇಳೋದು, ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಅದು ಅತ್ಯಾಚಾರಿ ಕೊಲೆಗಡುಕರ ವಿರುದ್ಧ. ಇಷ್ಟೇ ಅಲ್ಲ, ಪ್ರಖ್ಯಾತ ಮಠದ ಸ್ವಾಮೀಜಿಯನ್ನು ಚಿನ್ನಯ್ಯ ಮತ್ತಿತರರು ಭೇಟಿ ಮಾಡಿದ್ದು ನಿಜ ಅಂತಾನು TV9ಗೆ ದೂರುದಾರ ಜಯಂತ್ ತಿಳಿಸಿದ್ದಾರೆ. ಮತ್ತೆ ನಾನೊಂದು ವಿಷಯ ಹೇಳ, ದೊಡ್ಡ ಸ್ವಾಮೀಜಿ ಅವರನ್ನು ಇವರು ಮೀಟ್ ಮಾಡಿದ್ದಾರೆ. 1 ವರ್ಷ ಹಿಂದೆ ಮೀಟ್ ಮಾಡಿದ್ದಾರೆ ಅವರು. ಯಾರು ಇವರು 3-4 ಜನ ಎಲ್ಲ ಹೋಗಿ. ಯಾರು? ಇವನು ಚೆನ್ನೈ ಹೌದು, ಚೆನ್ನೈ. ಅದು ಹೇಳ್ತೀವಿ ನಾವು. ಅವರ ಬಾಯಿಂದ ಬರ್ಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾನು ಅದನ್ನೇ ಕಾಯ್ತಾ ಇದ್ದೀವಿ, ಅವ್ರ ಬಾಯಿಂದ ಬರ್ಲಿ ಅಂತ. ಹಂಗೆ ಸ್ವಾಮೀಜಿ ಹೇಳಿದ್ರು, ಸರಿ ಓಕೆ, ಕಾನೂನು ಪ್ರಕಾರ ಮುಂದುವರಿಸಿ ಅಂತ ಹೇಳಿದ್ರು. 1-1.5 ಗಂಟೆ ಮಾತಾಡಿದಾರಂತೆ. ಅವಾಗ ಅದು ನಾವು ಇವರು ಮಾಡಿರೋದು ಏನೋ ಶೆಡ್ ಅಂತನಾ. ನನಗೆ ಸಿಕ್ಕಿರೋ ನನ್ನ ಮೊಬೈಲ್ ಇದೆಲ್ಲ ತೆಗೆದು ನೋಡಿ ಸಾಕು. ಯಾವತ್ತಂತ ಹೇಳ್ತೇನೆ, ನಮ್ದು ಗಾಡಿ ರಿಪೇರಿ ಆಗಿದೆ, ಇನ್ನೂ ರಿಪೇರಿ ಮಾಡಿ ಮನೆಗೆ ತರಲಿಕ್ಕೆ ಆಗಿಲ್ಲ. ಅವತ್ತಿಂದ ನಂಗೆ ಇವಾಗ ಸಿಕ್ಕಿರೋದು 4 ತಿಂಗಳು. ಅದಕ್ಕೆ ಮುಂಚೆ ಯಾವುದೇ ಟಚ್ ಇಲ್ಲ. ಚಿನ್ನಯ್ಯ ದೆಹಲಿ ಕಥೆಯನ್ನ TV9 ಆಗಸ್ಟ್ 24ರಂದೇ ಬ್ರೇಕ್ ಮಾಡಿತ್ತು. ಸ್ವಾಮೀಜಿ ಭೇಟಿ ಬಗ್ಗೆಯೂ TV9 ಎಕ್ಸ್ಕ್ಲೂಸಿವ್ ಸುದ್ದಿ ಬಿತ್ತರಿಸಿತ್ತು. ಬುರುಡೆ ಹಿಂದಿನ ರಹಸ್ಯವನ್ನ ದೂರುದಾರ ಜಯಂತ್ ಬಿಚ್ಚಿಟ್ಟಿದ್ದಾನೆ. ಚಿನ್ನಯ್ಯಗೆ ಯಾರಾದ್ರೂ ಹೆದರಿಸಿರಬಹುದು ಅಂತಾನೂ ಗಂಭೀರ ಆರೋಪ ಮಾಡಿದ್ದಾರೆ. ಈ ಪ್ರಕರಣ ಮತ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH